ಖಾಲಿ ಪುಟಗಳ ತುಂಬಲು, ತುಂಬಿದ ಪುಟಗಳ ತಿದ್ದಲು, ಒಂದಷ್ಟು ಮೈಲಿಗಳ ಪಯಣ. ಗಂಟೆ 8 ಆಯಿತು. ಈ ಸೀರೀಸ್ನ ಮೊದಲನೇ ಎಪಿಸೋಡು. ಇವತ್ತಿನ ಜರ್ನಿ 600 ಕಿಲೋಮೀಟರ್ ಆಗುತ್ತೆ. ಇಲ್ಲಿಂದ ಚಿತ್ರದುರ್ಗ ಹೋಗಿ ಅಲ್ಲಿಂದ ಶಿವಮೊಗ್ಗದಿಂದ ಜೋಗದಿಂದ ಸೌತ್ ಗೋವಾ ರೀಚ್ ಆಗ್ತಿದ್ದೀವಿ. ಇವಾಗ ಚಿತ್ರದುರ್ಗದಲ್ಲಿದ್ದೀನಿ. ಫಸ್ಟ್ ಟೈಮ್ ಈ ರೂಟಿಂದ ಹೋಗ್ತಾ ಇರೋದು. ಇಲ್ಲಿಂದ ಶಿವಮೊಗ್ಗ ಕನೆಕ್ಟ್ ಆಗುತ್ತೆ. ಊಟ ಇಲ್ಲ ಆಯಿತು. ತಿಂಡಿ ಹಿರಿಯೂರ ಹತ್ರ ಆಗಿತ್ತು. ಹಸಿವಾಗ್ತಿತ್ತು ಅಂತ ಹೇಳ್ಬಿಟ್ಟು ಬೇಗನೆ ಊಟ ಮಾಡಿದೆ. ಊಟ ಚೆನ್ನಾಗಿತ್ತು. ಅಲ್ಲಿ ಯಾವ ಊರು ಅನ್ನೋದೇ ಮರ್ತೋಗಿದೆ. ಬಟ್ ಶಿವಮೊಗ್ಗದ ಕಡೆ ಇದ್ದೀನಿ. ಚನ್ನಗಿರಿ. ಓಕೆ, ಚನ್ನಗಿರಿಲಿದ್ದೀನಿ. ರೈಡ್ ಅಂದ್ರೆ ಕೂಡ ಹಿಂದಿನ ದಿನ ನಿದ್ದೆ ಬರಲ್ಲ. ನಿನ್ನೆ ನೈಟು ಅಷ್ಟೇ. ಎಷ್ಟೇ ಟ್ರೈ ಮಾಡಿದ್ರು ನಂಗೆ ನಿದ್ದೆ ಬಂದಿಲ್ಲ. ಹೆಚ್ಚಂದ್ರೆ ಒಂದು ಅರ್ಧ ಗಂಟೆ ಮಲಗಿರಬಹುದು. ಬೆಳಗ್ಗೆಯಿಂದ ಕಂಪ್ಲೀಟಾಗಿ ನಿದ್ದೆ ಮೂಡು. ಬರಬೇಕಾದ್ರೆ ಹಿರಿಯೂರ ಹತ್ರ ಅಲ್ಲಿ ತೋಟದಲ್ಲಿ ನಿದ್ದೆ ಮಾಡಿ ಬಂದಿದ್ದು ನಾನು. ಅರ್ಧ ಮುಕ್ಕಾಲು ಗಂಟೆ ನಿದ್ದೆ ಮಾಡಿರ್ಬೋದೋ ಏನೋ. ಈ ರೀತಿ ಉತ್ಸಾಹ ಒಂದಿನ ಮುಂಚೆ ಬರಬಾರ್ದು. ಗಂಟೆ 1 ಆಯಿತು. ಇಲ್ಲಿಂದ ಇನ್ನೂ 3 ಅವರ್ ಹಿಡಿಯುತ್ತೆ ಜೋಗಕ್ಕೆ. ಜೋಗದಿಂದ ಮತ್ತೆ ಅಲ್ಲಿಂದ ಕೆಳಗಿಳಿಯೋದಾ ಇಲ್ಲ ಶಿರ್ಸಿ ಕಡೆಯಿಂದ ಹೋಗೋದಾ ಪ್ಲ್ಯಾನ್ ಮಾಡ್ತೀನಿ. ಅದು ಡಿಪೆಂಡ್ ಆಗತ್ತೆ. ಇಲ್ಲಿಂದ ಜೋಗ್ ಫಾಲ್ಸ್ ಇನ್ನೊಂದು 60 ಕಿಲೋಮೀಟರ್ ಆಗುತ್ತೆ. 1.25 ಗಂಟೆಲಿ ರೀಚ್ ಆಗ್ಬೋದು. ಅನಂತಪುರಕ್ಕೆ ಬಂದ ಕೂಡಲೇ ಅಜ್ಜಿ ಮನೆಗೆ ಹೋಗಿ ಬಂದೆ. ಅಜ್ಜಿ ಹತ್ರ ಮಾತಾಡೋದ್ರು ಕೂಡ ಒಂದು ಸ್ವಲ್ಪ ಸಮಾಧಾನ ಆಯಿತು. ಅವ್ರ ಹತ್ರ ಒಂದು ಮಾತಾಡಿದಾಗ ತುಂಬ ನೆಮ್ಮದಿ ಆಗುತ್ತೆ. ಸಂಜೆನೂ ಆಗ್ತಾ ಬಂತು. ಜೋಗ ಮಾತ್ರ ನೋಡೋಕೆ ಸಿಗುತ್ತೆ. ನಾನು ಜೋಗ ಆಲ್ರೆಡಿ ನೋಡಾಗಿದೆ. ಮೊನ್ನೆ ಬರಬೇಕಾದ್ರೆ ಇಲ್ಲಿ ಮತ್ತೊಂದು ಜಾಗ ತುಂಬ ಚೆನ್ನಾಗಿ ಅನ್ಸಿದ್ದಂದ್ರೆ ಆ ಚೈನ್ ಗೇಟ್ ಅಂತ ಇದ್ದಾರೆ. ಆ ಜಾಗ ನಂಗೆ ಡ್ರೋನ್ ಶಾಟ್ಸ್ ಬೇಕಿತ್ತು. ಹೋಗ್ಬೇಕಾದ್ರೆ ಅದೇ ರೀತಿ ಇದ್ರೆ ಅಟ್ಲೀಸ್ಟ್ ಒಂದು ಡ್ರೋನ್ ಶಾಟ್ ತಗೊಂಡು ಹೋಗ್ಬೇಕು. ತಾಳ್ಗುಪ್ಪ ಬಂತು. ಈಗ ಸ್ವಲ್ಪ ಕಮರ್ಷಿಯಲೈಸ್ ಆಗ್ತಿದೆ ಅನ್ಸುತ್ತೆ. ಮುಂಚೆ ಬರೀ ಗದ್ದೆ ಕಾಣ್ತಾ ಇತ್ತು. ಎಲ್ಲ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಮುಂಗಾರು ಮಳೆ ಶೂಟಿಂಗ್ ಸ್ಪಾಟ್ ಅಂತ ಹಾಕ್ತಾರೆ. ಅದು ಮುಂದೆ ಅಂತಲೂ ಹೇಳ್ತಾರೆ, ಇಲ್ಲೆಲ್ಲ ಮುಂದೆ ಅಂತ ಹೇಳ್ತಾರೆ. ನನಗೂ ಗೊತ್ತಿಲ್ಲ. ಏನೇ ಆದ್ರೂ ಈ ಜಾಗ ಅಂತೂ ಚೆಂದ ಇದೆ. ವ್ಯೂ ನೋಡಿ. ಇಲ್ಲಿಂದ ಕರೆಕ್ಟ್ ಸನ್ಸೆಟ್ ಆಗೋ ಟೈಮ್ ಬಂದಿದೆ ಇವಾಗ. ಏನು ಕಾಂಟ್ರಾಸ್ಟ್ ಇದೆ ಗೊತ್ತಾ ಇಲ್ಲಿ. ಮತ್ತೊಂದು ಟ್ರೈನ್ ಅಲ್ಲೇ ಇದೆ ಆಯ್ತಾ. ಅವಾಗಿಂದ ಟ್ರೈನ್ ಹೊಡ್ತಾ ಇದೆ ಅಂತ ಡ್ರೋನ್ ಹಾರಿಸೋದಾಯ್ತು. ನೋಡಿದ್ರೆ ಅದು ಮೂನೇ ಆಗ್ತಿಲ್ಲ ಟ್ರೈನ್. ಅವಾಗಿಂದ ಕೂಗ್ತಾ ಇದೆ ಅಷ್ಟೇ. ಗೊತ್ತಿಲ್ಲ ಯಾವಾಗ ಹೊರಡತ್ತಂತ. ಟ್ರೈನ್ ಹೋಗೋದೊಂದು ಶಾರ್ಟ್ ಸಿಕ್ಕರೆ ತುಂಬಾ ಚೆನ್ನಾಗಾಗೋದು. ಆಯಿತು, ಇಲ್ಲಿಂದ ಇವಾಗ ಚೈನ್ ಗೇಟ್ ಹತ್ರ ಹೋಗೋಣ. ಅಲ್ಲೊಂದಷ್ಟು ವಿಡಿಯೋಗಳು ತೆಗೋಕ್ಕಾದ್ರೆ ಆಯಿತು. ಒಳ್ಳೆ ಟೈಮಿಗೆ ಬಂದಿದ್ದೀವಿ. ಹೇಗೆ ಕಾಣ್ತಿದ್ದೆ ನೋಡಿ. ಇವಾಗ ಫುಲ್ಲು ಬೆಳಕಾಯ್ತು. ಇವಾಗ ಬಂದಾಗ ಮೋಡ ಇತ್ತು, ಡಲ್ ಆಗಿತ್ತು. ಚೆಂದ ಕಾಣ್ತಿದೆ ಮಾತ್ರ. ಇವಾಗ ಸ್ಟ್ರೈಟ್ ಹೋದರೆ ಜೋಗ್ ಫಾಲ್ಸಿಗೆ ಹೋಗ್ತೀವಿ. ಚೈನ್ ಗೇಟ್ ನೋಡಬೇಕಾದ್ರೆ ಈ ಕಡೆ ಬರಬೇಕು, ಕಾರ್ಗಲ್ ಸೈಡ್ ಹೋಗಬೇಕು. ಇಲ್ಲಿ ತುಂಬ ಮೋಡ ಆಗಿದೆ. ಮೋಸ್ಟ್ಲಿ ನಮ್ಗೆ ಘಾಟಿ ಇಳಬೇಕಾದ್ರೆ ಪಕ್ಕಾ ಮಳೆ ಸಿಗುತ್ತೆ. ಜೋರಾಗಿ ಮಳೆ ಶುರು ಆಯಿತು. ವಾವ್, ಇಲ್ಲಿಂದ ವ್ಯೂ ನೋಡಿ. ಸಖತ್ತಾಗಿ ಕಾಣ್ತಿದೆ ಇಲ್ಲಿಂದ. ಲಿಂಗನಮಕ್ಕಿ ಡ್ಯಾಮು ಕಾಣುತ್ತೆ. ಅಲ್ಲಿದಲ್ಲ ಲಿಂಗನಮಕ್ಕಿ ಡ್ಯಾಮ್. ಅದು ಅರೇ ಮೊನ್ನೆ ಫುಲ್ಲು ಓವರ್ಫ್ಲೋ ಆಗ್ತಿತ್ತು ಆಯಿತಾ. ಇವತ್ತು ನೋಡಿ ಹೇಗಿದೆ. ಏನೂ ಇಲ್ಲ. ಮೊನ್ನೆ ತುಂಬ ಚೆನ್ನಾಗಿ ಕಾಣ್ತಿತ್ತು. ಮಿಸ್ ಮಾಡ್ಕೊಂಡ್ಬಿಟ್ಟೆ. ಯಾವುದೇ ಜಾಗನ ಅದರಿಂದ ಟೈಮಿಗೆ ಬಂದುಬಿಟ್ಟು ವಿಸಿಟ್ ಮಾಡ್ಬೇಕನ್ನೋದು. ಅದಕ್ಕೆ ಓಹೋ, ನಾನು ಈ ಕಡೆಯಿಂದ ಬಂದಿದ್ದೆ ಇದನ್ನ ನೋಡೋಕ್ಕೆ. ಜೋಗ್ ಫಾಲ್ಸ್ ಇಲ್ಲಿಂದ 3 ಕಿಲೋಮೀಟರ್ ಅಂತ ಇದೆ. ಕಾರ್ಗಲ್ಲಿಗೆ ಹೋಗೋದ್ರೆ ತುಂಬ ದೂರ ಆಗುತ್ತೆ ಇನ್ನು. ಇವತ್ತಂತೂ ಏನೂ ಇಲ್ಲ. ಫ್ಲೋ ತುಂಬ ಕಮ್ಮಿ ಅನ್ಸುತ್ತೆ. ಮೊನ್ನೆ ನೋಡಿದ್ದಕ್ಕೂ ಇವತ್ತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. 19ನೇ ತಾರೀಕು 11 ಗೇಟ್ಗಳು ಓಪನ್ ಆಗಿದ್ವು. ಅವಾಗಂತೂ ಇನ್ನೂ ತುಂಬ ಚೆನ್ನಾಗಿತ್ತು. ಆದರೆ 20ನೇ ತಾರೀಕು 7 ಗೇಟ್ ಮಾತ್ರ ಓಪನ್ ಆಗಿತ್ತು. ನಾನು ಬಂದಾಗ 7ರಿಂದ 5 ಮಾಡಿದ್ರಂತ. ಆಮೇಲೆ ಅವಾಗನೂ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ನನ್ನ ಎಕ್ಸ್ಪೆಕ್ಟೇಷನ್ ಮಾತ್ರ ತುಂಬ ಜಾಸ್ತಿ ಇಟ್ಕೊಂಡು ಬಂದುಬಿಟ್ರೆ. ಅದರಿಂದಾಗಿ ಎಲ್ಲ ಒಂದು ಕಡೆ ನಾನು ಪರ್ಸ್ನಲ್ ಆಗಿ ಸ್ವಲ್ಪ ಡಿಸಪಾಯಿಂಟ್ ಆದೆ. ತುಂಬ ವ್ಯತ್ಯಾಸ ಇದೆ ಇವತ್ತಂತೂ. ಇವತ್ತು ನೀರು ಹರಿತಾ ಇಲ್ಲ, ಸ್ಟಿಲ್ಲಾಗಿ ನಿಂತಂಗಿದೆ. ಇಲ್ಲಿ ಈ ಬ್ರಿಡ್ಜಿಂದ ಫುಟೇಜಸ್ ನೋಡಿ. ಮೊನ್ನೆ ತೆಗ್ದಿರುತ್ತೆ, ಇವತ್ತಿಂದಲ್ಲ. ಆದರೆ ವ್ಯೂ ಚೆನ್ನಾಗಿದೆ ಇಲ್ಲ ಆಯಿತಾ.
ಪ್ಲಾನ್ ಇದ್ದಿದ್ದು ಬೇರೆ. ಇಲ್ಲಿಂದ ನಾನು ಶಿರ್ಸಿಗೆ ಹೋಗಿ ಅಲ್ಲಿಂದ ಇಳಿಬೇಕು ಅನ್ಕೊಂಡೆ. ಈಗಲೇ 6 ಗಂಟೆ ಮೇಲೆ ಆಗಿದೆ, ಉಪಯೋಗ ಇಲ್ಲ ಆ ಕಡೆ ಹೋಗಿ. ಇದೇ ಘಾಟ್ ಸೆಕ್ಷನ್ ಇಲ್ಲಿ ಅಣ್ಣ. ಇವಾಗ ಇಲ್ಲಿಂದ ಹೊನ್ನಾವರ ಕನೆಕ್ಟ್ ಆಗುತ್ತೆ. ತುಂಬ ಟೈಮ್ ತಗೊಂಡೆ ಇವತ್ತು. ಬೆಳಗ್ಗೆ 5 ಗಂಟೆಗೆ ಬಿಟ್ಟಿದ್ದು. ಇದು ಈ ಘಾಟ್ ಸೆಕ್ಷನ್ ಅಷ್ಟೇ, ದಾರಿನೇ ಸಾಗಲ್ಲ. ಕಾಡ್ ಮಧ್ಯದಲ್ಲಿ ರೋಡು, ಮಧ್ಯದಲ್ಲಿ ಒಂದು ವ್ಯೂ ಪಾಯಿಂಟು ಸಿಗುತ್ತೆ ನಿಮಗೆ. ಶರಾವತಿ ವ್ಯಾಲಿನೂ ಕಾಣುತ್ತೆ. ಇಲ್ಲಿಂದ ಹೊನ್ನಾವರ ಒಂದು 60 ಕಿಲೋಮೀಟರ್ ಆಗುತ್ತೆ ಅನ್ಸುತ್ತೆ. ಒಂದು ಚಿಕ್ಕ ಬ್ರೇಕ್ ಆಯಿತು. ಇಲ್ಲಿಂದ ಸ್ವಲ್ಪ ಟೈರಿಂಗ್ ಅನ್ಸುತ್ತೆ, ಯಾಕಂದರೆ ತುಂಬ ಲೇಟ್ ಮಾಡಿ ಬಂದೆ ನಾನು ಇಲ್ಲಿ ತನಕ. 390 ಕಿಲೋಮೀಟರ್ ಆಯಿತು. ಮತ್ತು ಒಂದು ಸ್ವಲ್ಪ ಆ ಕಡೆ ಅಂತ ಹೇಳಿದ್ರೆ 400 ಕಿಲೋಮೀಟರ್ ಲೆಕ್ಕ ಹಿಡಿಬೋದು. ಇಲ್ಲಿಂದ ಮತ್ತೆ 180 ಕಿಲೋಮೀಟರ್ ಇದೆ. ನಾನು ಇಲ್ಲೊಂದು ಸ್ವಲ್ಪ ಬೆಳಕಿರ್ಬೇಕಾದ್ರೆ ಬರಬೇಕು ಅಂದ್ಕೊಂಡಿದ್ದೆ. ಪರ್ಟಿಕ್ಯುಲರ್ ಆಗಿ ನಂಗೆ ಈ ಕಾರ್ ಸೆಕ್ಷನ್ನ ಕ್ಯಾಪ್ಚರ್ ಮಾಡಬೇಕಂತ ತಲೆಯಲ್ಲಿತ್ತು. ವ್ಯೂ ಪಾಯಿಂಟ್ ಏನೇನು ಕಾಣಲ್ಲ, ಜೊತೆಗೆ ಅಲ್ಲೊಂದು ಗುಡಿ ಇದೆ. ಇವಾಗ ಕಾರವಾರದಲ್ಲಿದ್ದೀನಿ, 11:30 ಆಯಿತು ನೈಟು. ಸ್ವಲ್ಪ ಹೆಕ್ಟಿಕ್ ಅನಿಸ್ತೀವಿ ರೈಡು, ಆದರೂ ಎಲ್ಲದೂ ಚೆನ್ನಾಗೇ ಹೋಯಿತು. ಇನ್ನೊಂದು 30 ಕಿಲೋಮೀಟರ್ ನಾನು ಎಲ್ಲಿ ಸ್ಟೇ ಬುಕ್ ಮಾಡಿದೆ ಅಲ್ಲಿಗೆ ರೀಚ್ ಆಗ್ತೀನಿ. ಸೌತ್ ಗೋವಾದಲ್ಲಿ ಕೆಲವು ದಿನಗಳು ಉಳ್ಕೊಂಡ್ಬಿಟ್ಟು ಅಲ್ಲೊಂದಷ್ಟು ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಣ. ಈಗ ಗೋವಾ ಎಂಟ್ರಿ ಆಗ್ತಾ ಇದೀವಿ, ಸೌತ್ ಗೋವಾ. ಇಲ್ಲಿಂದ ಒಂದು 16 ಕಿಲೋಮೀಟರ್ ಇದೆ ಅಷ್ಟೇ. ಒಳ್ಳೆ ಮಳೆ ಬಂದು ಹೋದಂಗಿದೆ. ಹೀಗೆ ಒಂದು ಸ್ವಲ್ಪ ದಿನ ಇದ್ದರೆ ಸಾಕು. ಹೀಗೆ ಇದ್ರೆ ನಿಜವಾಗ್ಲೂ ಒಳ್ಳೆ ರೀತಿಯಿಂದ ಎಕ್ಸ್ಪ್ಲೋರ್ ಮಾಡ್ಬೋದು. ಇನ್ನೊಂದು 10-15 ನಿಮಿಷದಲ್ಲಿ ಸ್ಟೇ ರೀಚ್ ಆಗ್ತೀನಿ. ಹೊಸದಾಗಿ ಹಾಕಿರುತ್ತೈತೆ ಸೀಟ್ ಕವರು, ಆದರೂ ನೀರು ಒಳಗೋಗ್ಬಿಟ್ಟು ಫುಲ್ ಥಂಡಿ ಆಗಿಬಿಡತ್ತೆ ಬಟ್ಟೆ ಎಲ್ಲ. ಹಾಗೆ ನಾನು ಉಳ್ಕೊಂಡಿರೋ ಜಾಗ ಬಂಕ್ ಆ್ಯಂಡ್ ಬ್ರೂ ಅಂತ ಹೇಳ್ಬಿಟ್ಟು ಹಾಸ್ಟೆಲ್ ಇದು. ಹೆಚ್ಚಾಗಿ ಸೌತ್ ಗೋವಾ ಬಂದಾಗ ಇಲ್ಲೇ ಉಳ್ಕೊಳ್ಳೋದು, ಯಾಕಂದರೆ ನನ್ನ ಬಜೆಟಲ್ಲಿ ಇರುತ್ತೆ. ಒಂದು 500 ರೂಪೀಸ್ ಒಳಗೆ ಸ್ಟೇ ಆಗಿಬಿಡತ್ತೆ. ನೀವು ಸೋಲೋ ಬಂದರೆ ಬೆಟರು, ಅದೇ ರೇಂಜಲ್ಲಿ ಇರುತ್ತೆ. ಟ್ಯಾಕ್ಸ್ ಸೇರಿಬಿಟ್ಟು ಹೇಳ್ತಾ ಇರೋದು. ಮತ್ತೊಂದು ನೀವೇನಾದರೂ ಕುಕ್ ಮಾಡೋದಿದ್ರೂ ಮಾಡ್ಕೊಳ್ಬೋದು, ಯಾಕಂದರೆ ಫುಡ್ಡೇ ಎಕ್ಸ್ಪೆನ್ಸಿವ್. ನಾನು ಯಾವಾಗಲೂ ಬೆಳಗ್ಗೆ ತಿಂಡಿಗೆ ಬರೋದು ಈ ಹೋಟೆಲಿಗೆ, ಮಲ್ಲಿಕಾರ್ಜುನ್ ಉಡುಪಿ ಹೋಟೆಲ್. ಅಲ್ಲಿ ಕಾಣ್ತಿದ್ದಾರಲ್ಲ ಬನ್ನು, ಅದು ಚಂದ ಅನ್ಸತ್ತೆ ನನಗೆ. ತುಂಬಾ ಚೆನ್ನಾಗಿರುತ್ತೆ ಅದು. ಗ್ರೂಪಲ್ಲಿ ಅಥವಾ ಕಪಲಾಗಿ ಬಂದ್ರೆ ಅಂದರೆ Airbnb ತೊಗೊಂಡ್ಬಿಡಿ, ಬೆಸ್ಟ್ ಅದು. ಮತ್ತೊಂದು ನಿಮ್ಗೆ ಇಲ್ಲಿ ಎಕ್ಸ್ಪೆನ್ಸಿವ್ ಆಗೋದೇ ಫುಡ್ಡು. ಪರ್ಟಿಕ್ಯುಲರ್ ಆಗಿ ನೀವು ಯಾವ ರೀಸನಿಗೆ ಗೋವಾ ಬರ್ತಿದ್ದೀರ ಅನ್ನೋದು ನಿಮ್ಗೆ ಗೊತ್ತಿದ್ರೆ ಸಾಕು. ನೀವು ಬರೀ ಮಜಾ ಮಾಡೋಕ್ಕೆ ಬರೋದಾದರೆ ದುಡ್ಡು ಹೇಗೆ ಬೇಕಾದ್ರೆ ಎಕ್ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ಟ್ರಾವೆಲಿಂಗ್ ಎಕ್ಸ್ಪ್ಲೋರಿಂಗ್ ಅಂತ ಬಂದಾಗ ತುಂಬಾ ದುಡ್ಡು ಉಳ್ಸೋಕೆ ನೋಡಬೇಕಾಗತ್ತೆ. ಆವಾಗ ಸ್ಟೇಜ್ಗಳು ಮತ್ತು ಮೇಯ್ನಾಗಿ ನಂಗೆ ಇಲ್ಲಿ ಅನ್ಸೋದು ಅಂತ ಹೇಳಿದ್ರೆ ಫುಡ್ ಎಕ್ಸ್ಪೆನ್ಸಿವ್ ತುಂಬ. ಮತ್ತು ತುಂಬ ಚೆನ್ನಾಗಿ ಅನಿಸಲ್ಲ, ಬೇಗ ಹೊಟ್ಟೆ ಕೆಡತ್ತೆ. ಅಥೆಂಟಿಕ್ ಅಂತ ಸಿಗೋದು ತುಂಬ ಕಮ್ಮಿ. ಎಲ್ಲ ಹೊರಗಿನವರೇ ಬಂದುಬಿಟ್ಟು ರೆಸ್ಟೋರೆಂಟ್ಸ್ಗಳು ಮಾಡಿರ್ತಾರಲ್ಲ, ಅಥವಾ ರೆಂಟ್ ಮಾಡಿಕೊಂಡು ರೆಸ್ಟೋರೆಂಟ್ಸ್ಗಳು ಮಾಡಿರ್ತಾರೆ. ಅದರಿಂದಾಗಿ ಎಕ್ಸ್ಪೆನ್ಸಿವ್ ಆಗಿರುತ್ತೆ, ಚೆನ್ನಾಗೂ ಅನಿಸಲ್ಲ. ಬೆಟರ್ Airbnb ಬುಕ್ ಮಾಡ್ಕೊಂಡ್ಬಿಟ್ಟು ಅಲ್ಲೇ ಒಂದು ಲೈಟಾಗಿ ಕುಕ್ ಮಾಡಿಕೊಂಡು ತಿನ್ನೋದು ಬೆಟರು, ನೀವೇನಾದ್ರು ದುಡ್ಡು ಉಳಿಸ್ತೀನಿ ಅಂತ ಹೇಳಿದ್ರೆ. ಸೋಲೋ ಆದರೆ ಬೆಟರ್ ಹಾಸ್ಟೆಲ್ಸ್ಗಳು. ಗೋವಾದ ರಸ್ತೆಗಳೇ ಚಂದ. ಹಿಡ್ತಿತ್ತು ಅವನು. ಹೆವಿ ವೆಹಿಕಲ್ಗಳು ಹಿಂದೆನೇ ಬಾಲ ಥರ ಹೋಗ್ತಾ ಇರಬೇಕಾಗತ್ತೆ, ಲೈಟ್ ವೆಹಿಕಲ್ಗಳು. ನನಗೆ ಗೋವಾ ಬಂದಾಗ ಫಸ್ಟಿಗೆ ಕಣ್ಣಿಗೆ ಬಿದ್ದಿದ್ದೆ ಈ ರೋಡು. ಇಲ್ಲಿ ನೋಡಿ, ಇಲ್ಲಿ ಸುತ್ತಲೂ ಗದ್ದೆ ಇದೆ ಆ ಕಡೆ ಈ ಕಡೆ. ಹೇಗೆ ಕಾಣುತ್ತೆ ನೋಡಿ.